ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಕೂಡ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಡೀಟೇಲ್ಸ್ ಬರ್ತಾ ಇದೆ. ನೋಡಿ, ರಾಜ್ಯಪಾಲರು ಬಿಜೆಪಿ ಏಜೆಂಟ್ರಂತೆ ವರ್ತಿಸ್ತಾ ಇದ್ದಾರೆ. ಇಂತಹ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ಕಿತ್ತೆಸಬೇಕು. ರಾಜ್ಯಪಾಲರಿಂದ ರಾಷ್ಟ್ರಪತಿ ರಾಜೀನಾಮೆಯನ್ನ ಪಡ್ಕೊಳ್ಬೇಕು. ಸಿಎಂ ಸಿದ್ದರಾಮಯ್ಯ, ನಾವು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ನಾವು ಈ ಬಗ್ಗೆ ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ, ಬಿಡೋದಿಲ್ಲ. ಇದನ್ನು ಇಲ್ಲಿಗೆ ಬಿಜೆಪಿ ಏನ್ ಮಾಡ್ತಾ ಇದೆ, ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ಏನ್ ಮಾಡ್ತಾ ಇದೆ, ಅವರ ತಾಳಕ್ಕೆ ತಕ್ಕಂತೆ ರಾಜ್ಯಪಾಲರು ಕುಣಿತಾ ಇದ್ದಾರೆ. ಇದನ್ನು ನಾವು ಸಹಿಸೋದಿಲ್ಲ, ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಅಂತಂದ್ರು. ರಾಜ್ಯಪಾಲರು ಕೊಟ್ಟಿದ್ದಂಥದ್ದು ಇವತ್ತಿದು ಅಸಂವಿಧಾನಾತ್ಮಕವಾಗಿ ರಾಜ್ಯಪಾಲರು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದುಕೊಂಡು ಇವತ್ತೇನು ಕೇಂದ್ರದ BJP ಸರ್ಕಾರದ ಒಂದು ಏಜೆಂಟ್ರಾಗಿ ಅವರ ಒತ್ತಡಕ್ಕೆ ಮಣಿದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಬುಡಮೇಲು ಮಾಡಬೇಕು, ಉತ್ತಮವಾಗಿ ಆಡಳಿತ ಕೊಡ್ತಕ್ಕಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ಆಡಳಿತ ಹದಗೆಡಿಸಬೇಕು ಅಂತೇಳಿ ಒಂದು ಷಡ್ಯಂತ್ರ ಮಾಡಿ ಅವರೂ ಶಾಮೀಲಾಗಿದ್ದಂಥದ್ದು ಅತ್ಯಂತ ದುರದೃಷ್ಟಕರವಾದಂಥ ಒಂದು ಸಂಗತಿ. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು, ಇಲ್ಲವಾದದ್ದಲ್ಲಿ ಇವತ್ತು ರಾಷ್ಟ್ರಪತಿಗಳು ಅವರನ್ನು ವಜಾ ಮಾಡಬೇಕು ಅಂತ ಒತ್ತಾಯ ಸಂತೋಷ. ಅದು ಬರೀ 17A ಅಲ್ವಲ್ಲ, 19 ಇದೆ. ಅವ್ರು ಪಾಪ ಒಂದು ಸೆಕ್ಷನ್ ಬಿಟ್ಟಿದ್ದಾರೆ, ಅವ್ರು ನೋಡೋದಕ್ಕೆ ಮರ್ತೋಗ್ಬೇಕು, ಅವ್ರು ಗಮನಿಸಿರಲ್ಲ. ಸೆಕ್ಷನ್ 17A, ಸೆಕ್ಷನ್ 218 ಆಫ್ ಭಾರತೀಯ ನಾಗರಿಕ ಸಂಹಿತೆ ಎರಡೂ ಹಾಕಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ನಿಮಗೆಲ್ಲ ಕಳಿಸಿದ್ದೆ ಆ ಸರ್ಕ್ಯುಲರ್, ಹೈಕೋರ್ಟ್ ಸರ್ಕ್ಯುಲರ್ ಕಳಿಸಿದ್ದೆ. ನನಗೂ ಗೊತ್ತು, ನಾನು ಗವರ್ನರ್ನ ಬಂದು ಭೇಟಿ ಆಗೋಂಗಿಲ್ಲ, ಅಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಡೈರೆಕ್ಟಾಗಿ ಬರೋಂಗಿಲ್ಲ. ಕೋರ್ಟ್ ನನಗೆ ಆದೇಶ ಕೊಡಬೇಕು, ಹೋಗಿ ತಗೊಂಬರ್ರಿ ಅಂತ. ಅದು 203 ಸ್ಟೇಜ್ ಬಂದ ಮೇಲೆ 200 ಅಲ್ಲಿ ಕಂಪ್ಲೇಂಟ್ ಹಾಕಿ 202 ಅಲ್ಲಿ ಡಿಸ್ಮಿಸ್ ಮಾಡಲ್ಲ ಅಂತ ತೀರ್ಮಾನ ಮಾಡಿ ಮೇಲ್ನೋಟಕ್ಕಿದ್ದ ಇಟ್ ಇಸ್ ವರ್ತ್ ಪ್ರೊಸೀಡಿಂಗ್ ಅಂತ ಡಿಸೈಡ್ ಮಾಡಿದ್ಮೇಲೆ 203 ಅಲ್ಲಿ ನಮಗೆ ಹೇಳಬೇಕು, ಹೋಗಿ ತಗೊಂಬರ್ರಿ ಅಂತ. ಆಗ ನಾನು ಬರಬೇಕಾಗಿದ್ದಿತ್ತು. ಬಟ್ ಈಗ ಸದ್ಯಕ್ಕೆ ಹೈಕೋರ್ಟ್ ಆದೇಶ ಒಂದು 2023ರಲ್ಲಿತ್ತು. ಆ ಆದೇಶದ ಪ್ರಕಾರ ನಾನು PCR ಹಾಕಬೇಕಾದ್ರೆ, ಫೈಲ್ ಮಾಡಬೇಕಾದ್ರೆ ಅನುಮತಿ ತಗೊಂಡೋಗ್ಬೇಕು ಅಂತಿತ್ತು. ಆ ಗೊಂದಲದಲ್ಲಿ ನಾವೀಗ ಮಾಡಿದ್ದೀವಿ. ಐ ಸಾಟ್ ಫಾರ್ ದಿ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಕಾನೂನು ಸಮರ ನಡೀತದೆ ಆನ್ ದಟ್ ಆಸ್ಪೆಕ್ಟ್. ನಾನು ಹೇಳಲಿಕ್ಕಾಗಲ್ಲ. ಹೈಕೋರ್ಟ್ ಇವಳು ಅವರು ಸ್ಟೇಗಂತೂ ಟ್ರೈ ಮಾಡೇ ಮಾಡ್ತಾರೆ. ನಾವು ಅದು ಕೊಡಬಾರ್ದು ಅಂತ ನಾವು ಹೇಳ್ತೀವಿ. ಇಟ್ಸ್ ನಾಟ್ ನ್ಯಾಚುರಲ್. ನಾನು ರೆಡಿ ಆಗ್ತೀನಿ, ಯಾಕಂದ್ರೆ ನಾನು ಈಗ ಬಂದೆ ಮಡಿಕೇರಿಯಿಂದ. 10 ಗಂಟೆ ಬೆಳಗ್ಗೆ ಹಾಕ್ಬಿಡ್ತೀವಿ. ಕೇಬಿಟ್ ಇರೋದ್ರಿಂದ ಇಟ್ ಹ್ಯಾಸ್ ಬಿ ಹರ್ಡ್. ನಾನು ಬೆಳಗ್ಗೆ ಹಾಕ್ಬಿಡ್ತೀನಿ, ಸೋಮವಾರ ಬೆಳಗ್ಗೆ ಕೇಬಿಟ್ ಹಾಕ್ತೀನಿ. ನಾನು ಪೊಲಿಟಿಕಲ್ ಕಮೆಂಟಿಂಗ್ ನಾನು ಮಾಡಲ್ಲ, ಯಾವತ್ತೂ ಮಾಡಿಲ್ಲ. SM ಕೃಷ್ಣ ಕೇಸ್ ಆದರೂ ಸರಿ, ಧರ್ಮಸಿಂಗ್ ಕೇಸ್ ಆದರೂ ಸರಿ, ಕುಮಾರಸ್ವಾಮಿ ಕೇಸ್ ಆದರೂ ಸರಿ, ಯಡಿಯೂರಪ್ಪನ ಕೇಸ್ ಆದರೂ ಸರಿ, ಕೇಳಿ ಎಲ್ಲಾದರೂ ಒಂದು ಕಡೆ ನಾನು ಇಂಥವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದೀನಾ? ಇಲ್ಲ. ಅವ್ರ ವಿರುದ್ಧ ಕಾನೂನು ಸಮರದ ಸ್ಟಾರ್ಟ್ ಮಾಡಿದ್ದೀವಿ, ಅದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತೀವಿ. ಸರ್, ಈಗ ಲೋಕಾಯುಕ್ತದಲ್ಲಿ ತನಿಖೆ ನಡೆಯೋದ್ರಿಂದ ಲೋಕಾಯುಕ್ತದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ರಾಜ್ಯ ಸರ್ಕಾರದಿಂದ ಅಪಾಯಿಂಟ್ ಆಗಿರ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಪಾರದರ್ಶಕ ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಪ್ರಾಪರ್ ಸ್ಟೆಪ್ಸ್ ಹೆಂಗೆ ಅಂತ ನಾವು ಆಲೋಚನೆ ಮಾಡಿ ನಿಮ್ಮ ಮುಂದೆ ತಂದೆ ತರ್ತೀವಿ. ಐ ವಿಲ್ ಕಮ್ ಬ್ಯಾಕ್. ಬರ್ತೀನಿ, ಬರಲ್ಲ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.